ಅಕ್ಕ ಅಕ್ಕ ರಾಮ್ ಬಂದ. ನನಗಂತೂ ತುಂಬಾ ಭಯ ಆಗೋಗಿತ್ತು. ಪಾಪ ನಮ್ ರಾಮ್ ಹಗಲು ರಾತ್ರಿ ಅಂದ್ರೆ ಓದಿ ಗಳಿಸ್ಕೊಂಡ್ರೆ ಕೆಲಸ ಅದನ್ನೇ ಬೇಡ ಅಂದ್ರೆ ಎಷ್ಟು ಸಂಕಟ ಆಗಲ್ಲ. ಹ್ಞೂ ಚಿಕ್ಕಪ್ಪ, ಇನ್ ಮುಂದೆ ಆ ಹಿಂಸೆನೇ ಇರಲ್ಲ ಬಿಡಿ. ನಮ್ ರಾಮ್ ಮುಂಚಿನ ತರ ಆರಾಮಾಗಿ ಡಾಕ್ಟರ್ ಕೆಲಸ ಮಾಡ್ಬೋದು. ಅತ್ತೆ ರಾಮ್ ಬಾಕಂತ, ಇನ್ ಮುಂದೆ ನಿನಗೆಲ್ಲ ಒಳ್ಳೇದಾಗತ್ತೆ. ರಾಮ್ ಕಂಗ್ರ್ಯಾಚುಲೇಷನ್ಸ್. ನೀನ್ ಯಾರೇ ನನ್ ಮಗನಿಗೆ ವಿಶ್ ಮಾಡೋದಿಕ್ಕೆ? ಇವತ್ತು ನನ್ ಮಗನ್ಗೆ ಈ ಪರಿಸ್ಥಿತಿ ಬರೋದಕ್ಕೆ ನೀನೇ ಕಾರಣ. ಅವನು ಪೊಲೀಸ್ ಸ್ಟೇಷನ್ಗೆ ಹೋಗೋದಿಕ್ಕೆ, ಅವನ್ ಲೈಸೆನ್ಸ್ ಕ್ಯಾನ್ಸಲ್ ಆಗೋದಿಕ್ಕೆ, ಇದೆಲ್ಲದಕ್ಕೂ ನೀನೇ ಕಾರಣ. ಈಗೇನೋ ಬಂದ್ಬಿಟ್ಲು ದೊಡ್ಡದಾಗೆ ಕಂಗ್ರಾಚುಲೇಷನ್ ಕಂಗ್ರಾಚುಲೇಷನ್ ಕೊಂಡು ಹೋಗಿ ಆ ಕಡೆ. ಮಹೇಶ್ವರಿ, ಏನ್ ಮಾತಾಡ್ತಿದ್ಯಾ ನೀನು? ಪ್ರೇಮ ನೀನ್ ಸೊಸೆ ಜೊತೆ ಹೀಗ ಮಾತಾಡೋದು? ಇವಳು ಯಾವತ್ತಕ್ಕ ನನ್ ಸೊಸೆ ಆದ್ಲು? ನಾನು ಆವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಈ ಜನ್ಮದಲ್ಲಿ ಇವಳು ನನ್ ಸೊಸೆ ಆಗಕ್ ಸಾಧ್ಯ ಇಲ್ಲ. ಸ್ನೇಹನೇ ಯಾವತ್ತಿದ್ರು ನನ್ ಸೊಸೆ. ಮಹೇಶ್ವರಿ, ನೀನು ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ನಿನ್ಗೆ ವಿಷಯ ಗೊತ್ತಿಲ್ಲ ಅನ್ಸತ್ತೆ. ನಿನ್ ಮಗ ರಾಮ್ಗೆ ಲೈಸೆನ್ಸ್ ವಾಪಸ್ ಸಿಕ್ಕಿದ್ದು ಈ ಪ್ರೇಮ ಇಂದ. ಓ, ಅದಕ್ಕೇನಾ ಪ್ರೇಮ ನನ್ನ ಹತ್ರ ಕಮಿಷನರ್ ಆಫೀಸ್ ಎಲ್ಲಿ ಬರ್ತಿ ಮಾವ ಅಂತ ಕೇಳಿದ್ದು? ಅಕ್ಕ, ಏನ್ ಹೇಳ್ತಾ ಇದ್ದೀರಾ ನೀವು? ನಿಜಾನೇ ಹೇಳ್ತಿರೋದು. ಪ್ರೇಮ ಕಮಿಷನರ್ ಹತ್ರ ಮಾತಾಡೋದಿಕ್ಕೇನೆ ಅವನ್ಗೆ ಲೈಸೆನ್ಸ್ ವಾಪಸ್ ಸಿಕ್ಕಿರೋದು. ಅಕ್ಕ, ಏನ್ ಹೇಳ್ತೀರಾ ಅಕ್ಕ? 3 ಅಕ್ಷರ ಗೊತ್ತಿರೋ ದದ್ದಿ ಕಮಿಷನರ್ ಆಫೀಸ್ಗೆ ಹೋಗಿ ಅವ್ರ ಜೊತೆ ಮಾತಾಡಿ ನನ್ ಮಗನ್ ಲೈಸೆನ್ಸ್ ನ ವಾಪಸ್ ಕೊಡ್ಸಿದ್ಲಾ? ಅಲ್ಲ ಅಕ್ಕ, ಇವಳಿಗೆ ಕಮಿಷನರ್ ಆಫೀಸ್ ಎಲ್ಲಿದೆ ಅಂತಾದ್ರೂ ಗೊತ್ತಿದ್ಯಾ? ಒಂದ್ ವೇಳೆ ಗೊತ್ತಿದ್ರು ಅಲ್ಲಿ ಇವಳನ್ನ ಒಳಗಡೆ ಬಿಟ್ಕೋತಾರ? ಅಕ್ಕ, ಏನಾದ್ರೂ ಹೇಳಿದ್ರೆ ಅದನ್ನ ನಂಬೋ ತರ ಇರ್ಬೇಕು. ಇವಳೊಬ್ಳು ಸುಳ್ಳು ಹೇಳ್ಕೊಂಡು ಕತೆ ಕಟ್ತಿದ್ದಾಳೆ. ನೀವ್ ಅದನ್ನ ನಂಬ್ಕೊಂಡು ತಮಾಷೆ ಮಾಡ್ತಾ ಇದ್ದೀರಾ. ನಾನು ತಮಾಷೆ ಮಾಡ್ತಿಲ್ಲ ಮಹೇಶ್ವರಿ, ನಿಜಾನೇ ಹೇಳ್ತಾ ಇರೋದು. ಇವೆಲ್ಲ ನಿಜ ಆಗೋದಕ್ಕೆ ಹೇಗೆ ಸಾಧ್ಯ ಕಲ್ಯಾಣಿ ಅಮ್ಮ? ಕಮಿಷನರ್ ಅಂದ್ರೆ ಸುಮ್ಮನೆನಾ? ಅವ್ರನ್ನ ಭೇಟಿ ಆಗ್ಬೇಕು ಅಂದ್ರೆ ಪರ್ಮಿಷನ್ ಇರಬೇಕು, ದೊಡ್ಡವ್ರ ಹತ್ರ ಫೋನ್ ಮಾಡಿಸ್ಬೇಕು. ಹೇಗೋ ರಾಮ್ಗೆ ಲೈಸೆನ್ಸ್ ವಾಪಸ್ ಸಿಕ್ಕಿದೆ ಅಲ್ವಾ,
ತಾನೇ ಎಲ್ಲ ಮಾಡಿದ್ದು ಅಂತೇಳಿ ಸುಳ್ಳು ಹೇಳಿ ಬಿಲ್ಡಪ್ ತಗೊಳ್ಳೋಣ ಅಂತ ಪ್ಲಾನ್ ಮಾಡ್ತಿದ್ದಾಳೆ ಅಷ್ಟೆ. ಲೇ ಪ್ರೇಮ, ಸುಳ್ಳು ಹೇಳೋದು ನಿಂಗೊಂದು ಚಾಳಿ ಆಗೋಗಿದೆ. ಅವಕಾಶ ಸಿಕ್ಕಿದ್ರೆ ಸಾಕು ಸುಳ್ಳು ಹೇಳ್ಕೊಂಡು ಎಲ್ರನ್ನ ನಂಬಿಸ್ಬಿಡ್ತೀಯ ಅಲ್ವಾ? ಅಕ್ಕ, ನೀವೊಬ್ರು ಇವ್ರು ಹೇಳೋ ಮಾತನ್ನೆಲ್ಲ ನಂಬ್ಕೊಂಡು. ಇಲ್ಲ ಮಹೇಶ್ವರಿ, ನಿನ್ಗಿದನ್ನ ನಂಬೋದಕ್ಕೆ ಕಷ್ಟ ಆಗ್ತಿರ್ಬೋದು, ಆದ್ರೆ ಇದೇ ಸತ್ಯ. ಪ್ರೇಮನೇ ರಾಮ್ಗೆ ಲೈಸೆನ್ಸ್ ವಾಪಸ್ ಸಿಗೋ ಹಾಗೆ ಮಾಡಿರೋದು. ಬೇಕಾದ್ರೆ ನಿನ್ ಮಗನ್ಗೆ ಕೇಳು. ಹೌದಮ್ಮ, ಪ್ರೇಮನೆ ಹೋಗಿ ಕಮಿಷನ್ ಹತ್ರ ಮಾತಾಡಿರೋದು. ಈಗ್ಲಾದ್ರೂ ಗೊತ್ತಾಯ್ತಾ ಮಹೇಶ್ವರಿ, ನಿನ್ ಸೊಸೆ ನೀನ್ ಅನ್ಕೊಂಡ ಹಾಗೆ ದಡ್ಡಿ ಅಲ್ಲ. ಅವಳಿಗೆ ವಿದ್ಯೆ ಇಲ್ದಿರ್ಬೋದು, ಆದ್ರೆ ತಿಳುವಳಿಕೆ ಇದೆ, ಲೋಕಜ್ಞಾನ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಗಂಡ ಕಷ್ಟದಲ್ಲಿದ್ದಾಗ ಕರ್ಗೋ ಮನ್ಸಿದೆ. ಇಂಥ ಸೊಸೆನ ಪಡೆಯೋದಕ್ಕೆ ನೀನ್ ಪುಣ್ಯ ಮಾಡಿದೆ. ಈಗ್ಲಾದ್ರೂ ಅರ್ಥ ಮಾಡ್ಕೊ. ರಾಮ್, ಬಾ. ಲೇ ಪ್ರೇಮ, ಇದ್ಯಾವುದೇ ಹೊಸ ನಾಟಕ? ಯಾಕೆ ನಿಮ್ಗಿನ್ನೂ ನಂಬಿಕೆ ಬರ್ತಿಲ್ವಾ? ನಮ್ಮಕ್ಕ ಹಾಗೇನೆ, ಕೆಟ್ಟದ್ ಮಾಡ್ದವ್ರಿಗೂ ಒಳ್ಳೇದೇ ಬಯಸ್ತಾಳೆ. ಆದ್ರೆ ನಿಮ್ ಮಗಾನೆ ಇಷ್ಟು ಇನ್ನೋಸೆಂಟ್ ಆಗಿರೋ ನಮ್ಮ ಅಕ್ಕಂಗೆ ಅನ್ಯಾಯ ಮಾಡಿರೋದು. ಅದ್ರ ಮೇಲೆ ನೀವು ನಮ್ಮ ಅಕ್ಕಂಗೆ ಬೈತಿದ್ದೀರಾ? ಕಾವ್ಯ, ಹೋಗ್ಲಿ ಬಿಡ, ಅವ್ರನ್ನ ಮತ್ತೆ. ನೀನ್ ಸುಮ್ನಿರಕ್ಕ. ಆ ರಾಮಿಂದ ನಿನ್ ಲೈಫೇ ಹಾಳಾಗೋಯ್ತು, ಆದ್ರೂ ನೀನ್ ಅವ್ರಿಗೆ ಸಹಾಯ ಮಾಡ್ತಿದ್ಯಲ್ಲ. ಅಲ್ಲ ಅಕ್ಕ, ನಿಂಗೊಂದ್ ಸ್ವಲ್ಪನೂ ಸಿಟ್ಟನ್ನೋದೇ ಬರೋದಿಲ್ವಾ? ಇಂಥವ್ರಿಗೆ ಸಹಾಯ ಮಾಡ್ಬಾರ್ದು ಅನ್ನೋದು ಗೊತ್ತಿಲ್ವಾ ಅಕ್ಕ? ಹಾಳಾಗೋಗ್ಲಿ, ನೀನ್ ಅಷ್ಟು ಸಹಾಯ ಮಾಡಿದ್ಯಲ್ಲ, ಇವ್ರಿಗೊಂದ್ ಚೂರಾದ್ರೂ ಗ್ರಾಟಿಟ್ಯೂಡ್ ಇದ್ಯಾ? ಇಲ್ಲ, ಅದು ಅಲ್ಲದೆ ನಿನ್ನೆಲ್ಲ ಏನೇನೋ ಅಂತಾರೆ. ಅಕ್ಕ, ಇವ್ರಿಗೆಲ್ಲ ಸಹಾಯ ಮಾಡೋದೇ ವೇಸ್ಟು. ಅಯ್ಯೋ ಕಾವ್ಯ, ನಿನ್ ಬಾ. ಅಕ್ಕ, ಏನ್ ಹೇಳ್ತಿದ್ದೀರಾ ಆಂಟಿ? ನೀವ್ ಹೇಳ್ತಿರೋದು ನಿಜನಾ? ಇದು ಹೇಗ್ ಸಾಧ್ಯ ಆಂಟಿ? ಹೌದಾ? ಸರಿ ಆಂಟಿ. ಯಾಕೆ ಮಗಳೇ, ಏನೋ ಟೆನ್ಷನಲ್ಲಿದೆಯಾ? ಇನ್ನೇನ್ ಮಾಡೋದು ಡ್ಯಾಡಿ? ಆ ಪ್ರೇಮ ನನ್ನ ನೆಮ್ಮದಿಯಾಗಿರೋದಕ್ಕೆ ಎಲ್ ಬಿಡ್ತಾಳೆ? ಈಗೇನ್ ಮಾಡೋದು? ಮಹೇಶ್ವರಿ ಆಂಟಿ ಕಾಲ್ ಮಾಡಿದ್ರು. ರಾಮ್ಗೆ ಲೈಸೆನ್ಸ್ ಸಿಗೋ ಹಾಗೆ ಮಾಡಿದ್ದು ಆ ಪ್ರೇಮ ಅಂತೆ.
ಅಷ್ಟೊಂದು ಇನ್ಫ್ಲೂಯೆನ್ಸ್ ಇರೋ ನಮ್ಮ ಕೈಲೇ ಸಾಧ್ಯ ಆಗ್ತಾ ಇಲ್ಲ, ಅವಳಿಗೆ ಹೇಗಮ್ಮ ಸಾಧ್ಯ ಆಯ್ತು? ಲೇಡಿ ಕಮಿಷನರ್ ಮುಂದೆ ಹೋಗಿ ಕಣ್ಣೀರ್ ಹಾಕೊಂಡು ಡ್ರಾಮಾ ಮಾಡಿದಾಳಂತೆ ಡ್ಯಾಡಿ. ಇಲ್ಲ ಡ್ಯಾಡಿ, ಇವಳನ್ನ ಹೀಗೆ ಬಿಟ್ರೆ ರಾಮ್ನ ತನ್ನ ಕಂಟ್ರೋಲಿಗೆ ತಗೊಂಡ್ಬಿಡ್ತಾಳೆ. ನಾವ್ ಹಾಗಾಗೋದಕ್ಕೆ ಬಿಡ್ಬಾರ್ದು. ನಾವೇನಾದ್ರೂ ಮಾಡ್ಲೇಬೇಕು, ಏನಾದ್ರೂ ಮಾಡ್ಲೇಬೇಕು. ಅಯ್ಯೋ, ಇಲ್ಲಿದ್ದಿದ್ದು ನನ್ನ ಬುಕ್ಸ್ ಎಲ್ಲ ಎಲ್ಲಿ ಹೋದ್ವು? ಎಷ್ಟಾಯ್ತದ್ಲ ಇದಕ್ಕೆ? ನೋಡೋ, ನೀನ್ ಎಷ್ಟಾರ ಕೊಡು. ಇದೆಲ್ಲ ಹಳೆ ಪುಸ್ತಕಗಳು, ನಮ್ಗಿದ್ರ ಅವಶ್ಯಕತೆ ಇಲ್ಲ. ಮೊದ್ಲು ಇಲ್ಲಿಂದ ತಗೊಂಡ್ ಹೊಂಟವು. ಅಯ್ಯೋ, ನನ್ನ ಬುಕ್ಸ್ ಎಲ್ಲ ಎಲ್ಲಿ ಹೋದ್ವು? ರೂಮಲ್ಲಿ ಇಟ್ಟಿದ್ದ ಬುಕ್ಸ್ ಎಲ್ಲ ಎಲ್ಲಿ ಮಾಯ ಆಯ್ತು? ಸರಿ. ಅಬ್ಬಾ, ಅಂತೂ ಈ ಪುಸ್ತಕಗಳನ್ನೆಲ್ಲ ನಾನು ಕೊಟ್ಬಿಟ್ಟೆ. ಹಳೆ ಪುಸ್ತಕಗಳು ಮಾರೋದ್ರಲ್ಲಿರೋ ಮಜಾನೇ ಬೇರೆ. ಲವ್, ಬೇಗ ಇದನ್ನೆಲ್ಲ ತಗೊಂಡು ಹೊಂಟೋಗ್ಲಾ? ಅವಳ ಕಣ್ಣಿಗೆ ಏನಾದ್ರೂ ಬಿದ್ರೆ ಐಲ್ ಪೈಲ್ ಆಡ್ದಂಗೆ ಆಡ್ತಾಳೆ. ಹುಷಾರು, ಬೇಗ ಹೊಂಟೋಗು. ಇದೇನಿದು, ಪುಸ್ತಕ ಎಲ್ಲ ತೂಕಕ್ಕೆ ಹಾಕ್ತಾ ಇದಾರಾ? ಯಾರ್ ಪುಸ್ತಕ ಇರ್ಬೋದು? ಕಾವ್ಯನ್ ಪುಸ್ತಕ ಏನಾದ್ರೂ ಆಗಿರ್ಬೋದಾ? ನನ್ನ ಬುಕ್ಸ್ ಎಲ್ಲೂ ಕಾಣಿಸ್ತಿಲ್ವಲ್ಲ, ಎಲ್ಲಿ ಹುಡುಕಿದ್ರು ಸಿಗ್ತಿಲ್ಲ. ಮಹದೇ, ನನ್ನ ಬುಕ್ಸ್ ಎಲ್ಲಾದ್ರೂ ನೋಡಿದ್ಯಾ? ಬರೀ ನೋಡೋದಷ್ಟೇ ಅಲ್ಲ, ಇವತ್ತು ನೀನು ನನ್ನ ಹೊಗಳಿ ಅಡ್ಡಕ್ಕೇರಿಸ್ಬಿಡ್ತೀಯ ಅಂತ ಕೆಲಸ ಮಾಡಿದ್ದೀನಿ. ಶಬಾಸ್ ಮದೇವಾ, ಶಬಾಸ್. ಏನೋ ನಾನು ನಿನ್ನ ಹೊಗಳು ಅಂತ ಕೆಲಸ ಮಾಡಿದ್ಯಾ? ಅಂತ ಕೆಲಸ ನಿನ್ ಕೈಲಿ ಮಾಡಕ್ಕಾದ್ರೂ ಆಗುತ್ತಾ? ನೋಡು, ಸುಮ್ನೆ ನಿನಗ್ ಬಿಲ್ಡಪ್ ಕೊಟ್ಕೋಬೇಡ. ಮೊದ್ಲೇ ನನ್ ಬುಕ್ಸ್ ಕಾಣಿಸ್ತಿಲ್ಲ ಅನ್ನೋ ಟೆನ್ಷನ್ ಅಲ್ಲಿ ನಾನಿದ್ದೀನಿ. ನೋಡು, ನನ್ ಬುಕ್ಸ್ ಕಂಡ್ರೆ ಹೇಳು, ಅಷ್ಟು ಸಾಕು. ಇರಿ ಮೇಡಮ್, ಇರಿ. ಇವಾಗೇನು ನಿನಗೆ ಪುಸ್ತಕ ತಾನೇ ಬೇಕು? ನೀನು ಹೇಳ್ದಂಗೆ ಸುಮ್ಮನೆ ನಮಗೆ ನಾವೇ ಬಿಲ್ಡಪ್ ಕೊಟ್ಕೊಳ್ಳೋ ಅಭ್ಯಾಸ ಇಲ್ಲ. ಒಂದು ವೇಳೆ ಕೊಡ್ತಿದ್ದೀವಿ ಅಂತಂದ್ರು ಏನು ಪೆಸಲ್ಲಾಗಿರೋ ಕೆಲಸ ಮಾಡಿದೀವಿ ಅಂತ ಅರ್ಥ. ಟನ್ ಟಡಾನ್. ನೋಡಿಲಿ, ಗರ್ಗರಿಯಾಗಿರೋ ಹೊಸ ಪುಸ್ತಕಗಳು. ನೀನ್ ಅದೇ ಹಳೆ ಪುಸ್ತಕ ಓದ್ತಾ ಇದ್ದಿದ್ದು ನನ್ನ ಕೈಲಿ ನೋಡಕ್ಕೆ ಆಯ್ತಿರ್ಲಿಲ್ಲ. ಪಾಪ ಅನ್ಸ್ಬಿಡ್ತು. ಅಲ್ಲ, ನಮ್ಗೇನ್ ಕಮ್ಮಿ ಆಗದೆ ಅಂತ ನೀನ್ ಹಳೆ ಪುಸ್ತಕ ಓದ್ಬೇಕು ಹೇಳು? ನಾನೇ ಪ್ಯಾಟೆಗೆ ಹೋಗಿ ನಿನಗೋಸ್ಕರ ಹೊಸ ಪುಸ್ತಕಗಳು ತಂದಿದ್ದೀನಿ. ಇಲ್ಲಿ ನೋಡಿಲಿ, ಇದ್ರಾಗ ಹನುಮಂತನ ಅವಣೆ. ಆಮೇಲೆ ಇಲ್ಲೋಡು, ಪುಟಾಣಿ ಕೃಷ್ಣ. ಇಲ್ಲೋಡಿಲಿ, ಹುಲಿ, ನರಿ, ಮನ್ಸ. ಅಷ್ಟೇ ಅಲ್ಲ ಕಣಮ್ಮಿ, ಇಲ್ಲೋಡಿಲಿ, ಕೋತಿ, ಮೊಸಳೆ ಎಲ್ಲಾನು ಅದೇ. ಇದೆಲ್ಲ ನಿನ್ನೇ ತಂದಿರೋದು. ತಗೋ, ಮಜಾ ಮಾಡು. ನನ್ ಬುಕ್ಸ್ ಅಲ್ಲಿ ಮಹದೇವ. ಹೊಸ ನೀರ್ ಬಂದ್ಮೇಲೆ ಹಳೆ ನೀರ್ಗೆ ಏನ್ ಕೆಲ್ಸ? ಹೊಸ ಪುಸ್ತಕಗಳು ಬಂದ್ಮೇಲೆ ಹಳೆ ಪುಸ್ತಕಕ್ಕೆ ಏನ್ ಕೆಲ್ಸ? ಜಾಗ ದಂಡ. ಅದಕ್ಕೆ ರದ್ದಗ್ ಮಾರ್ಬಿಟ್ಟೆ. ರದ್ದಗ್ ಹಾಕದ್ಯಾ? God, you're impossible.
ಆಕಾಶನೇ ತಲೆ ಮೇಲೆ ಬಿದ್ದೋಳಂಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಾ? ಯಾಕಮ್ಮಿ, ಏನಾಯ್ತು? ಎಂತ ಕೆಲಸ ಮಾಡಿದ್ಯಾ ಗೊತ್ತಾ ನೀನು? ನನ್ ಬುಕ್ಸ್ ಅನ್ನೆಲ್ಲ ರದ್ದಿಗೆ ಹಾಕೋದಿಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಯಾರು ನಿನಗೆ ಪರ್ಮಿಷನ್ ಕೊಟ್ಟಿದ್ದು? ಆ ಬುಕ್ಸ್ ಎಲ್ಲ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ನಿನ್ಗೆ? ನನ್ ಫೇವರೇಟ್ ಲೆಕ್ಚರರ್ಸ್ ಕೊಟ್ಟಿರೋ ಬುಕ್ಸ್ ಇತ್ತು, ಅವ್ರ ಸಿಗ್ನೇಚರ್ಸ್ ಇತ್ತು, ಎಷ್ಟೋ ಜನ ಅಪ್ರಿಸಿಯೇಷನ್ ಕೊಟ್ಟಿರೋ ನೋಟ್ಸ್ ಇತ್ತು, ಇಷ್ಟು ವರ್ಷ ನಾನು ಮಾಡ್ಕೊಂಡ್ ಬಂದಿರೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇತ್ತು. ಆ ಬುಕ್ಸ್ ಅನ್ನೆಲ್ಲ ತಗೊಂಡು ಹೋಗಿ ರದ್ದಿಗೆ ಹಾಕಿದ್ಯಲ್ಲ, ಏನ್ ಹೇಳ್ಬೇಕು ನಿನ್ಗೆ? ಯಾಕೆ ಹೀಗ್ ಮಾಡ್ದೆ? ಏನ್ ಶಿವ, ಏನೋ ಮಾಡಕ್ಕೋಗಿ ಇನ್ನೇನೋ ಮಾಡ್ಬಿಟ್ಟಿವಿನ. ಈಗ ಹೆಂಗಪ್ಪ ಇವಳನ್ನ ಸಮಾಧಾನ ಮಾಡೋದು? ಕಾವ್ಯ, ತೆಪ್ಪಾಯ್ತು ಕಾವ್ಯ, ನನಗೆ ಸಂಪುಡು. ಆದ್ರೆ ನೀನ್ ಏನು ಯೋಚನೆ ಮಾಡ್ಬೇಡ, ಈ ಪುಸ್ತಕಗಳು ಅದಕ್ಕಿಂತ ಚಂದಾಗವೆ. ನೋಡಿಲಿ, ಇದ್ರಾಗ ಒಳ್ಳೊಳ್ಳೆ ಬೊಂಬೆಗಳವೆ. ಆ ಹಳೆ ಪುಸ್ತಕ ನೋಡಿದ್ರೇನೆ ಭಯ ಆಯ್ತಿತ್ತು. ಇದು ನೋಡು, ನೋಡಿದ್ರೆ ಖುಷಿ ಆಯ್ತದೆ. ಈ ಮಾದೇವಣ್ಣನ್ ಬುದ್ಧಿನೇ ಇಲ್ಲ ಅಕ್ಕ. ಹೋಗಿ ಬುಕ್ನ ಮಾರ್ಬಿಟ್ಟಿದ್ದಾರೆ. ನೀನ್ ನೋಡ್ದೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ಏನ್ ಕತೆ? ಇಲ್ಲ ಅಂದಿದ್ರೆ ಕಾವ್ಯ ತುಂಬಾ ಬೇಜಾರ್ ಮಾಡ್ಕೊಂಡಿರೋಳು. ನೋಡು, ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ನನಗೆ ನನ್ ಪುಸ್ತಕಗಳು ವಾಪಸ್ ಬೇಕು. ಬೇಕು ಅಂದ್ರೆ ಬೇಕು, ಅಷ್ಟೇ. ಅಯ್ಯೋ, ನೀನ್ ಹಿಂಗೆ ಹೇಳ್ಬಿಟ್ರೆ ನಾನು ಎಲ್ಲಿಂದ ತಗೊಂಬಂದ್ ಕೊಡ್ಲಿ? ಆ ರದ್ದಿ ಹುಡುಗನ್ ಎಲ್ಲೇ ಅಂತ ಹುಡುಕ್ಲಿ? ವಾ, ಇಷ್ಟೊತ್ತಾಗ್ಲೇ ಅವನು ಗಾಡಿ ಹತ್ಕೊಂಡು ಪೇಟೆ ಕಡೆ ಕೊಂಡ ಹೋಗಿರ್ತಾನೆ. ಅಯ್ಯೋ ದೇವ್ರೇ, ಎಂತ ಮೂರ್ಖ ಕೆಲಸ ಮಾಡ್ಕೊಬಿಟ್ಟೆ ನಾನು. ನೀವೇನು ಚಿಂತೆ ಮಾಡ್ಬಿಡಿ ಮಹಾದೇವ್ ಅವ್ರೆ. ಕಾವ್ಯ, ಆ ಹುಡ್ಕನ್ ಹುಡ್ಕೋ ಅವಶ್ಯಕತೆ ಇಲ್ಲ. ಕಾವ್ಯ, ಆ ಪುಸ್ತಕಗಳೆಲ್ಲ ನಿನಗೆ ಎಷ್ಟು ಮುಖ್ಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ರಾಣಿ, ಪ್ರೇಮ ಅಕ್ಕ ಆ ಹುಡ್ಗನ್ ನೋಡಿದಿಕ್ಕಾಯ್ತು, ಇಲ್ಲ ಅಂದ್ರೆ ಈ ಪುಸ್ತಕದ ಗತಿ ಏನಾಗ್ತಿತ್ತೋ ಏನೋ. ಅಕ್ಕ, ತುಂಬಾ ಥ್ಯಾಂಕ್ಸ್ ಕಣೆ. ಈ ಬುಕ್ಸ್ ನ ಮತ್ತೆ ನೋಡಿ ನನಗೆ ಹೋದ್ ಪ್ರಾಣ ಮತ್ತೆ ವಾಪಸ್ ಬಂದಾಗಾಯ್ತು. ತುಂಬಾ ಥ್ಯಾಂಕ್ಸ್ ಅಕ್ಕ. ನನ್ನ ಕಡೆಯಿಂದನೂ ಥ್ಯಾಂಕ್ಸು ಪ್ರೇಮ ಅವರೇ. ನೀವಿವತ್ತು ನನ್ನ ಜೀವನ ಉಳಿಸ್ಬಿಟ್ರಿ. ಅಬ್ಬಾ, ಇನ್ ಯಾವತ್ತೂ ನಿಮ್ ತಂಗಿ ಪುಸ್ತಕದ ತಂಟೆಗೆ ಮಾತ್ರ ಹೋಗಲ್ಲ. ನನಗೂ ಪುಸ್ತಕಕ್ಕೂ ಯಾವ್ದೋ ಹಳೆ ಜನ್ಮದ ದ್ವೇಷ ಅನ್ಸ್ತದೆ. ರಾಣಿ, ಕೊಡಬಾ ಇಲ್ಲಿ. ಅಪ್ಪ ಪುಸ್ತಕಪ್ಪ, ನಿನ್ಗೊಂದು ದೊಡ್ಡ ನಮಸ್ಕಾರ. ಅಮ್ಮ, ನಿನ್ಗೆ ಅದಕ್ಕಿಂತ ದೊಡ್ಡ ನಮಸ್ಕಾರ. ಮಾಡೋದೆಲ್ಲ ಮಾಡಿ ಹೇಗ್ ಕಳ್ಳಂತರ ಓಡೋಗ್ತಿದ್ದ ನೋಡು. ನಿಜ ಹೇಳ್ತಿದ್ದೀನಿ ಅಕ್ಕ, ಇವತ್ತೇನಾದ್ರೂ ನನ್ ಬುಕ್ ಸಿಗದೆ ಇರ್ಬೇಕಿತ್ತು, ಅವನಿಗೆ ಸರಿಯಾಗಿ ಮಾಡ್ತಿದ್ದೆ. ಕೊತ್ತೆ. ಯಾಕಕ್ಕ? ಯಾಕಕ್ಕನ? ರೇ, ಅವ್ರ ನಿನ್ ಗಂಡ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಪಾಪ ಅವ್ರಿಗೇನ್ ಗೊತ್ತಿತ್ತು ಈ ಪುಸ್ತಕಗಳೆಲ್ಲ ನಿಮಗೆ ಮುಖ್ಯ ಅಂತ? ಏನೋ ಹಳೆ ಪುಸ್ತಕ ಅನ್ಕೊಂಡು ತೂಕಕ್ಕೆ ಹಾಕಿರ್ತಾರೆ. ನೋಡು, ನೀನು ಯಾವಾಗ್ಲೂ ಗುರ್ ಗುರ್ ಅಂತ ಇರ್ಬೇಡ, ಗೊತ್ತಾಯ್ತಾ? ಬಾರೆ. ಈ ಗೇಂಡ ಮೃಗಂಗೆ ನಂಗೆ ಇರಿಟೇಟ್ ಮಾಡೋದೇ ಕೆಲಸ ಅನ್ಸುತ್ತೆ. ಇಡಿಯಟ್.
ಶೋರ್ ಸರ್, ನೀವು ಡೇಟ್ಸ್ ಫಿಕ್ಸ್ ಮಾಡಿ, ನಾನೇ ಸರ್ಜರಿ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಸದ್ಯ ರಾಮ್ ತಾನು ಇಷ್ಟಪಡೋ ಕೆಲಸ ಮತ್ತೆ ಮಾಡೋ ಹಾಗಾಯ್ತು. ಅದೇ ಖುಷಿ. ಇದ್ಯಾವ್ದಿದು ಹೊಸ ನಂಬರು? ಹಲೋ, ಏ ಪ್ರೇಮ, ನಾನು ಸ್ನೇಹ ಮಾತಾಡ್ತಾ ಇರೋದು. ಹೇಳಿ ಸ್ನೇಹ. ನಾನು ನಿನ್ನ ಜೊತೆ ಮಾತಾಡಬೇಕು. ನಾನು ಹೇಳಿದ ಜಾಗಕ್ಕೆ ನೀನು ಬರಬೇಕು. ಯಾಕೆ? ನೀನು ಬಂದು ಮೀಟ್ ಮಾಡ್ತೀಯಲ್ಲ, ನಿನಗೆ ಗೊತ್ತಾಗತ್ತೆ. ಯಾವ ಜಾಗ? ಸರಿ ಆಯ್ತು.